ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ. ಇವತ್ತು ನಮ್ಮ ಮನೆಗೆ ನಾವು ಮಾಡಿದ್ದೀವಿ ಮೊಸರಿನ ಖಾರ ಮುದ್ದೆ. ನಿಮಗೆ ಗೊತ್ತೈತೆ ಮೊಸರಿನ ಖಾರ ಮುದ್ದೆ ಅಂತಂದರೆ ಈ ಬೇಸಿಗೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಒಳ್ಳೆಯದು ದೇಹಕ್ಕೆ ಅಂತೇಳಿ. ಆಹಾ, ಈ ಮೊಸರಿನ ಖಾರ ಮುದ್ದೆ ಉಂಡು ಮಕ್ಕೊಂಬಿಟ್ವಿ ಅಂತಂದರೆ ನೆಟ್ಟಿಲ್ದಂಗೆ ಮಕ್ಕೊಬಿಡ್ತೀವಿ. ಅಷ್ಟು ತಂಪು, ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಒಳ್ಳೆಯದು. ಇದನ್ನು ಮಾಡೋದು ಕೂಡ ತುಂಬ ಸಿಂಪಲ್ಲು, ಏನು ಜಾಸ್ತಿ ಐಟಮ್ಸು ಬೇಡ, ಎಂಥದ್ದು ಬೇಡ. ಈಗ ಅನ್ನೋಷ್ಟೊತ್ತಿಗೆ ಆಗೋಗುತ್ತೆ, ಚೆನ್ನಾಗಿರುತ್ತೆ. ಒಪ್ಪತ್ತಿನ ಸಾರು ಕುದಿಸಂಗಿಲ್ಲ, ಎಂಥದ್ದು ಇಲ್ಲ. ಇದು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಂದಿದ್ದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ಸುಲಭವಾಗಿ ತೋರಿಸ್ಕೊಡ್ತೀನಿ. ಮೊಸರಿನ ಖಾರ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಮುಳುಗಾಯಿ ಅಥವಾ ಬದನೆಕಾಯಿ ತಗೊಂಡಿದ್ದೀನಿ. ಅವಷ್ಟು ಹಾಕಲ್ಲ ನಾನು, ಅದ್ರಾಗೆ ಒಂದು ಸ್ವಲ್ಪ ಹಾಕೋತೀನಿ ಅಷ್ಟೇ. ನೋಡೋಣ ಯಾವಾರ ಕೆಟ್ಟಿದ್ರೆ ಅಂತೇಳಿ ಅದಕ್ಕೇ ತಗೊಂಡಿದ್ದೀನಿ. ನೋಡೋಣ ಚೆನ್ನಾಗಿರೋ ಅಂತ ತಗೋತೀನಿ. ಎಳೆವಿರಬೇಕು, ಬೀಜ ಬಿಟ್ಕೊಂಡಿರಬಾರ್ದು. ಬಲ್ತಿರೋವಿದ್ರೆ ಚೆನ್ನಾಗಾಗಲ್ಲ. ತೊಳೆದಿದೆ ಇದನ್ನ, ಮತ್ತು ತೊಳೆದಿಲ್ಲ ಅಂದ್ಕೊಬೇಡ್ರಿ, ತೊಳೆದೇ ತಡೆ ಇಕ್ಕೊಂಡಿನಿ. ಹಿಂಗೆ ಹೆಚ್ಚಿರಿ. ನೋಡಿರಿ, ಹಿಂಗೆ ಬೀಜ ಇರಬಾರ್ದು, ಎಳೆವಿರಬೇಕು. ಹಿಂಗೆ ಹಿಂಗೆ ಹಾಕೊಳ್ರಿ. ಹಿಂಗೆ ಇವನ್ನ ಬೇಯಿಸ್ಕೋಬೇಕಾಗತ್ತೆ. ಇವನ್ನ ಒಂದು ಜಾಸ್ತಿ ಅಂದರೆ ಕರ್ಗೋಗೋ ಥರ ಬೇಯಿಸ್ಕೋಬಾರ್ದು. ಚೆನ್ನಾಗಿ ಚೆನ್ನಾಗಿ ಜೀರ್ಣ ಆಗಂಗೆ ಒಟ್ಟಿಗೆ ಹಿಡ್ದಿರೋ ಥರ ಬೇಯಿಸ್ಕೋಬೇಕು. ಇದೇನು ಮುಳುಗಾಯಿನ ಆ ಥರ ಒಟ್ಟಿಗೆ ಪಟ್ಕೆಡ್ದು ಆಗಲ್ಲ. ನಾನು ಇಲ್ಲೊಂದು 3 ಮುಳುಗಾಯಿ ತಗೋತೀನಿ. ಮುಳುಗಾಯಿ ಚೆನ್ನಾಗಿದ್ದಾವಲ್ಲ, ಸಾಕಿ ಥರ ಈಗ ಹೆಚ್ಕೊಳ್ರಿ. ಒಂದು ದೊಡ್ಡ ಕೇಸಣಕ್ಕೆ ಒಂದು ಇದು ಮಂಡು ಗುದ್ಲಿ ಆಗೈತಿ. ಇದು ಮೂರು ಮುಳುಗಾಯಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನಮ್ಮ ಕಡೆನೂ ಮುಳುಗಾಯಿ ಅಂತ ಕರೀತಾರೆ ನೋಡಿ. ಚೆನ್ನಾಗಿದ್ದಾವೆ, ಎಳೆವಿದಾವ. ಎಳೆವಿರಬೇಕು, ಇವೆರಡೇನು ಬೇಡ, ಸಾಕಿಷ್ಟು. ಇದ್ರಾಗ ಒಂದು 3 ಜನ ಊಟ ಮಾಡ್ಬೋದು ಇಷ್ಟಕ್ಕೆ. ನೀವು ಇನ್ನೊಂದು ಮುಳುಗಾಯಿ ಇಷ್ಟ ಅನ್ನೋದಾದರೆ ಇನ್ನೂ ಒಂದು ಜಾಸ್ತಿನೇ ಹಾಕ್ಕೊಳ್ರಿ, ಏನು ತೊಂದರೆ ಇಲ್ಲ. ಇದಕ್ಕೆ ಒಂಚೂರು ಉಪ್ಪು ಹಾಕೋಬೇಕು. ನೀವು ಕಲ್ಲುಪ್ಪಾದ್ರೂ ಹಾಕಿ, ಪುಡಿ ಉಪ್ಪಾದ್ರೂ ಹಾಕಿ. ನಾನು ಸ್ವಲ್ಪ ಕಲ್ಲುಪ್ಪು ಹಾಕಿ, ಸ್ವಲ್ಪ, ಜಾಸ್ತಿ ಬೇಡ. ಇವು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ. ನೀರನ್ನು ಮತ್ತೆ ಬಳಸ್ಕೊಳಲ್ಲ, ನೀರು ಚೆಲ್ಲವೇ ಇವು. ಮತ್ತು ಇದಕ್ಕೆ ಏನು ಸಾರಿಗೆ ಹಾಕತ್ತೀವಿ ನಂಗೆ ಹೇಳಿ. ಇವು ಚೆಲ್ಲ ನೀರಾಗಿರೋದ್ರಿಂದ ಹೆಚ್ಚು ಕಡಿಮೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ರಿ. ಆಮೇಲೆ ಬಸ್ತು ಇವ್ನು ಚೆಲ್ಲಬೇಕು. ಇವೇನು ಇದಕ್ಕೇನು ಸಾರಿಗೆ ಹಾಕಬೇಕು ಅನ್ನಂಗೇನಿಲ್ಲ. ಇವಾಗ ಇದನ್ನು ಬೇಯಿಸೋಕ್ಕಿಡೋಣ. ಅದ್ರ ಪಾಡಿಗೆ ಅದು ಬೇಯ್ಕೊಂತಿರುತ್ತೆ. ಈಗ ಸಾರಿಗೆ ಏನೆಲ್ಲ ಜೋಡಿಸ್ಕೋಬೇಕು ತೋರಿಸ್ತೀನಿ ಬರ್ರಿ. ಒಂಚೂರು ಪ್ಲೇಟ್ ಮುಚ್ಚಿರಿ ಒಂದು ಹಿಂಗೆ. ಅದ್ರ ಪಾಡಿಗೆ ಅದು ಬೆಂದ್ಕೊಂಡ್ಲಿ. ಇದಕ್ಕೆ ಈ ಸಾರಿಗೆ ಒಗ್ಗರಣೆ ಹಾಕೋಕ್ಕೆ ಇಂಥದ್ದೊಂದು ಈರುಳ್ಳಿ ತಗೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಬೇಕು. ಅದು ತಣ್ಣಗಾಗಬೇಕು. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಸಾರಿ ಜೋಡಿಸ್ಕೊಳೋದಕ್ಕೆ ಮುಂಚೆನೇ ಇದನ್ನು ಬೇಯಿಸಿಟ್ಕೊಂಡು ಇದನ್ನು ತಣ್ಣಗೆ ಮಾಡ್ಕೊತೀನಿ. ಒಗ್ಗರಣೆನೂ ಕೂಡ ಒಗ್ಗರಣೆಗೆ ಹಾಕಿ ತಣ್ಣಗೆ ಮಾಡ್ಕೊತೀನಿ. ಬೇಯ್ತಾ ಐತೆ, ಬೇಯ್ಕೆಯಲ್ಲಿ ಈರುಳ್ಳಿಂದ ದೊಡ್ಡಕ್ಕೆ ಹೆಚ್ಕೋಬೇಕು, ಸಣ್ಣಕ್ಕೆ ಹೆಚ್ಕೋಬಾರ್ದು. ಈಗ ಇದ್ರ ಪಾಡಿಗೆ ಇದನ್ನು ಪಕ್ಕ ಸ್ಟವಿಗೆ ಎತ್ತಿಡ್ತಾ ಇದ್ದೀನಿ. ಈ ಕಡೆ ಬೇಯ್ಕೊಂಡ್ಲಿ. ಹಂಗೆ ಈರುಳ್ಳಿ ಒಗ್ಗರಣೆ ಕೊಟ್ಕೊಬೇಡ. ಈ ಥರದೊಂದು ಪಾತ್ರೆ ತೊಗೊಳ್ರಿ. ಸ್ಟೀಲಿಂದ್ರಲ್ಲಿ ಒಗ್ಗರಣೆ ಕೊಡ್ತಿದ್ದೀರಂದರೆ ಸ್ವಲ್ಪ ತಳ ಗಟ್ಟಿ ಇರ್ತಕ್ಕಂಥದ್ದು ತೊಗೊಳ್ರಿ. ಯಾಕಂದರೆ ಸ್ಟೀಲಿಂದ್ರಲ್ಲಿ ಎಣ್ಣೆ ಹಾಕ್ತಿದ್ದಂಕಲೇ ತಳ ತೆಳ್ಳಗಿದ್ವು ಅಂತಂದರೆ ಅವು ಶಟ್ಕೊಂಡು ಮಕ್ಕಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತೆ ಎಣ್ಣೆ. ಹಂಗಾಗಿ ಸ್ವಲ್ಪ ತಳ ದಪ್ಪ ಇದ್ದರೆ ಮಾತ್ರ ಸ್ಟೀಲಿನ ಪಾತ್ರೆಗಳಿಗೆ ಒಗ್ಗರಣೆ ಹಾಕ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಬೇಗ ಕಾದ್ಬಿಡುತ್ತೆ ಸ್ಟೀಲಿಂದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಹಾಕ್ಕೋಬೇಕು. ಇವಾಗ ಸಾಸಿವೆ ಚಿಟಪಟ ಆದಮೇಲೆ 4 ಕಾಳು ಜೀರಿಗೆ ಹಾಕ್ಕೊಂಡು ಇದನ್ನು ಮಾಡಬೇಕು. ಸಾಸಿವೆ ಸಿಡಿದಿದ್ದಂಕಲ್ಲ 4 ಜೀರಿಗೆ ಹಾಕ್ಕೊಳ್ರಿ. ಜೀರಿಗೆ ಹಾಕಿದಂಕಲ್ಲೇ ಈರುಳ್ಳಿ ಹಾಕ್ಕೊಳ್ರಿ. ದೊಡ್ಡಕ್ಕೆ ಹೆಚ್ಕೊಳ್ರಿ. ಇದು ಈರುಳ್ಳಿ ಭಾಳ ಹೊತ್ತೇನು ಬೇಯೋದು ಬೇಡ. ಹಿಂಗೆ ಹಾಕ್ತಿದ್ದಂಕಲೇ ಒಂದೆರಡು ಸಲ ಹಿಂಗಂದು ಒಂದು 15 ಸೆಕೆಂಡ್ ಹಿಂಗೆ ಸಿಮ್ಮಲ್ಲೇ ಹಿಂಗೆ ಮಾಡಿರಿ. ಹಿಂಗೆ ಆಯಿತಾ. ಒಂದು 15 ಸೆಕೆಂಡ್ ಹಾಕ್ತಿದ್ದಂಕಲ್ಲೇ ಈ ಥರ ಮಾಡಿ ಸ್ಟವ್ ಆಫ್ ಮಾಡಿಬಿಡ್ರಿ.
ಇದು ತಣ್ಣಗಾಗಬೇಕು, ಫುಲ್ ಅಂದರೆ ಫುಲ್ ತಣ್ಣಗಾಗಬೇಕು ಇದು. ನೀವು ಎಣ್ಣೆ ಹಾಕಿ ಸಾಸಿವೆ ಚಿಟಪಟಾದ್ಮೇಲೆ ಕರಿಬೇವು ಹಾಕಿದರೆ ಅದರೊಳಗಡೆ ಕರಿಬೇವು ಒಂಥರ ಅದ್ರ ಕಲರು ಕಡಿಮೆ ಆಗುತ್ತೆ. ಹಂಗಾಗಿ ನಾನು ಈರುಳ್ಳಿ ಹಾಕಿದ್ಮೇಲೆ ಕರಿಬೇವು ಹಾಕ್ತೀನಿ. ನಿಮ್ಗೆ ಅದು ನಿಮ್ಮ ಇಚ್ಛೆ, ನಿಮ್ಗೆ ಯಾವುದು ನೀವು ಹೆಂಗೆ ನಡ್ಸ್ಕೊ ಬಂದಿರೋ ಹಂಗೆ ಮಾಡಿರಿ. ಇದು ಮತ್ತು ಮುಳುಗಾಯಿ ಅದನ್ನು ಕೂಡ ನೀರೆಲ್ಲ ಬಸ್ಕೊಂಡು ಅವೆರಡು ತಣ್ಣಗಾಗಬೇಕು. ಈಗ ಸಾರಿಗೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ ಬರ್ರಿ. ಇದನ್ನು ಕೂಡ ನಾನು ಒತ್ತಟ್ಟಿಗೆ ಇಡ್ತಾ ಇದ್ದೀನಿ ಕಡೆಗೆ. ಇದಕ್ಕೆ ಹಸಿಮೆಣ್ಸಿಕಾಯಿ ಹುರ್ಕೋಬೇಕು. ಕೆಂಡದಾಗೂ ಕೂಡ ಸುಟ್ಕೋಬೋದು. ನಾನು ಇಲ್ಲಿ ಗ್ಯಾಸು ಫ್ಲೇಮ್ನಾಗೆ ಸುಟ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಅದು ಅಷ್ಟು ಒಳ್ಳೇದಲ್ಲ ಅಂತ ಅಂತಾರೆ. ಅದಕ್ಕೇನು ಮಾಡ್ತಾಯಿದ್ನಪ್ಪ ಅಂದರೆ ನಾನು ಹಿಂಗೆ ಒಂದು 2 ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ ಇವಾಗ. ಇದಕ್ಕೆ ಒಂದು 2 ಹನಿ ಎಣ್ಣೆ ಹಾಕಿ ಹುರ್ಕೊಳ್ರಿ. ನಿಮ್ಮ ಒಲೆಗಳಿತ್ತು ಅಂತಂದರೆ ಬೇಕಾದ್ರೆ ನೀವು ಕೆಂಡದಲ್ಲಿ ಸುಟ್ಟು ಕೂಡ ಹಾಕೋಬೋದು, ಅದು ಚೆನ್ನಾಗಿರುತ್ತದು. ಚೆನ್ನಾಗಿ ಹುರ್ಕೊಳ್ರಿ. ಮೆಣಸಿನ್ಕಾಯಿ ಚೆನ್ನಾಗಿ ಹುರಿಯೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಚೆನ್ನಾಗಿ ಹುರ್ಕೊಳ್ರಿ ಈ ಥರ. ಹಿಂಗೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಗಳಿಗೆ ಹುರ್ಕೋಬೇಕು ಇಂಥವು. ಸ್ಟವ್ ಆಫ್ ಮಾಡಿದ್ದೀನಿ. ಸೀದ್ವು ಅಂದ್ಕೊಬೇಡ್ರಿ, ನಾನು ಅದಂಗೆ ಹೊಗೆ ಬರುತ್ತೆ. ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆ ಹೊಗೆ ಬರುತ್ತೆ. ಚೆನ್ನಾಗಿದ್ದಾವೆ ನೋಡಿರಿ. ಈ ಬಿಸಿಗೆನೇ ಮತ್ತೆ ಇನ್ನೂ ಚೆನ್ನಾಗಿ ಮಾಡ್ಕೊತವೆ. ಇದನ್ನು ಬಾಣಲೆಗೆ ಬಿಡ್ರಿ ಇವಾಗ. ಇದಕ್ಕೆ ಸಣ್ಣ ಬಾಣಲೆಗೆ ಹಾಗೆ ನೋಡಿರಿ ರುಬ್ಕೊಳಕ್ಕೆ ಮಿಕ್ಸಿಗೆ ಏನೇನು ಹಾಕಿ ರುಬ್ಕೋಬೇಕು ಅಂತ ತೋರಿಸ್ತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಹುರ್ಕೊಂಡಿದ್ದೀನಿ. ಒಂದು 8ರಿಂದ 10 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಜೀರಿಗೆ. ಇಷ್ಟನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವು ಜೀರಿಗೆ ಬ್ಲೇಡಿಗೆ ಸಿಗಲ್ಲ, ನುಣ್ಣಗಾಗಲ್ಲ ಅಂತಂದರೆ ನೀವು ಬೇಕಾದ್ರೆ ಸಪ್ರೇಟ್ ಅದನ್ನ ಜೀರಿಗೆ ಪುಡಿ ಮಾಡ್ಕೊಂಡು 1 ಚಮಚ ಜೀರಿಗೆ ಪುಡಿನೂ ಕೂಡ ಮಾಡ್ಕೋಬೋದು. ಇಲ್ಲ ಅಂತಂದರೆ ರುಬ್ಬುತ್ತೇನೋದಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕಂದಂಗೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಜಾಸ್ತಿ ನೀರು ಹಾಕಿರೋ ನುಣ್ಣಗೆ ರುಬ್ಬಲ್ಲ ಅದು. ಈ 4 ಐಟಮ್ಸ್ನ ಜಾರಿಗೆ ಹಾಕೊಂಡು ರುಬ್ಕೋಬೇಕು ನೋಡಿರಿ. ನೋಡ್ಕೊಂಡ್ರಲ್ಲ. ಇವಾಗ ಬರ್ರಿ ಇದನ್ನ ರುಬ್ಕೊಂಬನಂತೆ. ಜೀರಿಗೆ ಹಾಕತ್ತಿದ್ದೀನಿ. ಫಸ್ಟ್ ಹಾಕ್ಕೊಂಡು ಒಂದು 2 ರೌಂಡ್ ಅದನ್ನ ಗರ್ರ ಅನ್ನಿಸ್ತೀನಿ ಹಿಂಗೆ. ಸ್ವಲ್ಪ ಹಿಂಗೆ ದೊರ್ಗಬರ್ಗ ಆದಮೇಲೆ ಇವನ್ನ ಹಾಕತ್ತೀನಿ. ಕೊತ್ತಂಬರಿ ಸೊಪ್ಪು, ಆಮೇಲಿಂದ ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ. ಇಷ್ಟನ್ನು ಹಾಕ್ಕೊಂಡು ಚೂರಂದರೆ ಚೂರು ನೀರು, ಅದು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು. ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪನ್ನ ನೀರಿನಂಶ ಇರೋದ್ರಿಂದ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದು ನುಣ್ಣಗೆ ರುಬ್ಬಲ್ಲ ಅದು. ಹಂಗೆ ಕಲ್ಲು ಬಳಸೋದ್ರಿಂದ ಇದಕ್ಕೆ ಒಂಚೂರು ಉಪ್ಪು ಕೂಡ ಹಾಕ್ಕೊಬಿಡ್ತೀನಿ. ನಮ್ಮ ಮಿಕ್ಸೇನು ಹಂಗೇನಿಲ್ಲ, ಒಂಚೂರು ರುಬ್ಬುತ್ತೆ. ಜೀರಿಗೆ ಪರಿಗೆ ಎಲ್ಲ. ನಿಮ್ಮ ಒಂದು ಏನಾದರೂ ರುಬ್ಬಲ್ಲ ಅಂತ ಅಂದರೆ ನೀವು ಪುಡಿ ಮಾಡ್ಕೊಂಡು ಹಾಕೊಳ್ರಿ ಸಪ್ರೇಟು. ಇದು ಉಪ್ಪನ್ನ ಕಲ್ಲುಪ್ಪು ಬಳಸೋದ್ರಿಂದ ರುಬ್ಬಕ್ಕಾರ ಒಂಚೂರು ಹಾಕೊಂಡಿರ್ತೀನಿ. ಆಮೇಲೆ ಯಾರು ಕಡಿಮೆ ಆಯಿತು ಅಂದರೆ ಮ್ಯಾಲೆ ಒಂಚೂರು ಪುಡಿ ಉಪ್ಪು ಉದುರಿಸ್ಕೊತೀನಿ ಅಷ್ಟೇ. ನೀರು ತುಪ್ಪ ಬಳಸ್ದಂಗೆ ಬಳಸಬೇಕು ರುಬ್ಬಕ್ಕೆ. ಇದೊಂದು ನೋಡ್ರಿ, ಇಷ್ಟು ನುಣ್ಣಗಿದ್ರೆ ಆಯ್ತು ಅಷ್ಟು. ಇಷ್ಟು ಇವಾಗ ನಾನಿಲ್ಲಿ ತೋರಿಸಿರೋಂಥ ಅಳತೆ ನಿಮಗೆ ಅರ್ಧ ಲೀಟ್ರ್ ಮೊಸರಿಗೆ ಸರಿಯಾಗುತ್ತೆ. ಅರ್ಧ ಲೀಟ್ರ್ ಮೊಸರಿನಾಗೆ ಏನಿಲ್ಲ ಅಂತಂದ್ರೂ ಒಂದು 2-3 ಉಣ್ಬೋದು. ಇದು ಗಟ್ಟಿಗಿರ್ಬೇಕು ಸ್ವಲ್ಪ. ಇದು ಮೊಸರಿನ ಖಾರ ಸ್ವಲ್ಪ ಗಟ್ಟಿಗಿರಬೇಕು, ತೆಳ್ಳಗಿರಬಾರ್ದು. ಇದ್ರ ಥರ ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡ್ರಿ. ನಾನು ಎಷ್ಟು ತೋರಿಸ್ತೀನಿ ಅಷ್ಟೇ ಮಾಡಿರಿ ಆಯಿತಾ. ಆಮೇಲೆ ನಿಮ್ಗೊಂದು ಏನೋ ಹೇಳೋಣ ಅಂತ ಅಂದ್ಕೊಂಡೆ. ಅದೇ ಕೆಲವೊಂದು ಸಂಬಂಧಗಳ ಬಗ್ಗೆ ನಿನಗೆ ಹೇಳಬೇಕು ಅಂತ ಬಂದೆ. ಏನಪ್ಪ ಅಂತಂದರೆ
ಕೆಲವೊಂದು ಸಂಬಂಧಗಳು ಇರ್ತವೆ ಬರೀ ನಯಸ್ ಮಾತು ಅಷ್ಟೇ, ಏನಂದರೆ ಏನೂ ಉಪಯೋಗ ಇರೋದಿಲ್ಲ. ಅಂಥ ಸಂಬಂಧಗಳನ್ನು ನೀವು ಜಾಸ್ತಿ ಸೀರಿಯಸ್ಸಾಗಿ ತಗೊಳಕ್ಕೆ ಹೋಗಬಾರ್ದು. ಬರೀ ಬಾಯಿ ಮಾತಿನಲ್ಲೇ ಇರ್ತವೆ ಅಷ್ಟೇ. ಪಾಪು ಸೋಪು ಗೂಗಲ್ ಮ್ಯಾಪು ಅಂತೇಳಿ ಬೆಣ್ಣೆ ಹಚ್ತಾ ಇರ್ತವೆ ಮೈಗೆ ಹಂಗೆ ಅಂಥವನ್ನೆಲ್ಲ. ಅಂದರೆ ನಿಮಗೆ ಗೊತ್ತಾಗುತ್ತಲ್ಲ, ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಹಿಂದೆ ತಗೊಳ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಅಂಥ ಸಂಬಂಧಗಳಿಂದ ಆದಷ್ಟು ಕೂಡ ನೀವು ದೂರನೇ ಇರಬೇಕು. ಜಾಸ್ತಿ ಮೈಗೆ ಹಚ್ಕೊಳ್ಳೋಕೆ ಹೋಗ್ಬಾರ್ದು ಅಂಥವೆಲ್ಲ. ಸುಮ್ಮನೆ ಅಂದರೆ ಅವ್ರು ಏನೇ ಅಂದ್ರೂ ಹಂಗಂತ ಹೋಗಿ ನಾವು ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಕೂದಲು ಹಿಡ್ಕೊಂಡು ಜಿಮ್ ಮಾಡಿ ಕಿತ್ತಾಡೋದಲ್ಲ. ಏನಪ್ಪ ಅಂದರೆ ಅವ್ರು ಓಕೆ ಹೊಗಳ್ತಾರೆ, ಓಕೆ ಅದನ್ನ ಅಲ್ಲಿಗೆ ಓಕೆ ಸಂತೋಷ ಅಂತ ಬಂದ್ಬಿಡ್ಬೇಕು. ಅವನ್ನೇ ಸತ್ಯ ಅಂತೇಳಿ ಭ್ರಮಿಸ್ಕೊಂಡು ಇದು ಮಾಡಬಾರ್ದು ನಾವು ಅಂತ ಹಂಗೆ ಹೇಳ್ತಿರೋದು ನಾನು. ಇಲ್ಲಿ ಮೊಸರನ್ನ ಏನು ಮಾಡ್ತೀರಪ್ಪ ಅಂದರೆ, ಒಂದು ಕಡ್ಗೋಲು ಇಲ್ಲ ಅಂತಂದರೆ ಇಂಥ ವಿಸ್ಕ್ ಅಂತ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಹಿಂಗೆ ಏರು ಓಡಾಡೋಕ್ಕೆ ಸ್ವಲ್ಪ ಇರುತ್ತೆ ಮೊಸರು ಅಂತಂದರೆ, ಅದನ್ನು ಸ್ವಲ್ಪ ಹಿಂಗೆ ಹೊಡ್ಕೊಳ್ರಿ ಹಿಂಗೆ ಇದಕ್ಕೆ ಏನು ಮಾಡ್ಕೊಂಡು. ಇವಾಗ ರುಬ್ಬಿಟ್ಕೊಂಡಿದ್ದೀನಲ್ಲ ಖಾರ, ಇದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಮನೆಯದು ಮೊಸರಾದರೆ ಖರಾಬಾಗ್ತಿದ್ರೆ ಮನೆ ಮೊಸರು ಇರುತ್ತಲ್ವ, ಅದು ಭಾರಿ ಚೆನ್ನಾಗಿರುತ್ತೆ. ಎಮ್ಮೆ ಮೊಸರಲ್ಲಂತೂ ಮೊಸರಿನ ಖಾರ ಹಂಗೆ ಬರೋಲ್ಲ. ಇನ್ನು ಇದಕ್ಕೆ ಏನೇನು ಹಾಕ್ಬೋದಪ್ಪ ಅಂದರೆ, ಮುಳುಗಾಯಿ ಬದಲಿಗೆ ದಂಟಿನ ಸೊಪ್ಪು ಅಂತ ಬರುತ್ತೆ, ದಂಟು ಹಾಕ್ಬೋದು. ಆಮೇಲೆ ಇನ್ನೂ ಏನೇನು ಹಾಕ್ತಾರೆ, ನೀವು ನಿಮ್ಮ ಕಡೆ ಏನೇನು ಹಾಕಿ ಮಾಡ್ತೀರೋ ನನಗೆ ಕಮೆಂಟ್ ಮಾಡಿರಿ. ಅದು ನಮ್ಮದು ಡೈರಿಯಲ್ಲೇನು ಅಷ್ಟು ಗಟ್ಟಿ ಬರೋಲ್ಲ ಮೊಸರು, ಇದ್ದಿದ್ರಲ್ಲೇ ಮತ್ತೇನು ಇದ್ದಿದ್ರಲ್ಲೇ ಹರ ಶಿವ ಅನ್ನೋದಷ್ಟೇ ಮಾಡ್ಕೊಂಡು ಊಟ ಮಾಡಿ. ಈ ಥರ ಎಲ್ಲ ಕೆಲವರು ಅದು ಅರಿಶಿನ ಪುಡಿನೂ ಹಾಕೋತಾರೆ, ನಾವೇನು ಅರಿಶಿನ ಪುಡಿ ಅದೆಲ್ಲ ಏನು ಹಾಕೊಳ್ಳೋದ. ನಿಧಾನಕ್ಕೆ ಹಿಂಗೆ ಮಾಡ್ಕೊಂಡ್ರೆ ಸಿಡಿಯುತ್ತೆ ಆ ಕಡೆಗೆ ಒಂಚೂರು. ಹಾಗೆ ಅಂದರೆ ಯಾವುದೇ ಸಂಬಂಧಗಳನ್ನಾಗಲಿ ಆ ಕೂಡಲೇ ನಾವು ಸಂಭ್ರಮಿಸಬಾರ್ದು, ಅವಕ್ಕೆ ಟೈಮ್ ಕೊಡಬೇಕು ಬೆಳೆಯೋದಕ್ಕೆ, ಇದಾಗಲಿಕ್ಕೆ. ಅವೆಲ್ಲ ಎರಡೇ ದಿನಕ್ಕೆ ಇವನು ಪರಿಚಯ ಅರ್ಧ ಗಂಟೆ ಆಗಿರಲ್ಲ. ಅಲ್ಲಿ ಹೆಂಗೆ ಆಡ್ತಿರ್ತವೆ ಅಂದರೆ, ಕೆಲವಂತೂ ಯು ಆರ್ ಮೈ ವರ್ಲ್ಡ್, ಯು ಆರ್ ಮೈ ಎವ್ರಿಥಿಂಗ್, ಯು ಆರ್ ಮೈ ಡ್ಯಾಶ್, ಅಲ್ಲೇ ಹಂಗೆ ಆಡ್ತಿರ್ತಪ್ಪ ಅಂತಂದರೆ ಅಲ್ಲೇ ಜೋಲಿ ಕಟ್ಟು ಲಾಲಿ ಆಡ್ಬಿಡ್ತವೆ, ಹಂಗೆ ಆಡ್ತಿರ್ತವೆ. ಅಂಥವೆಲ್ಲ ಭಾಳ ದಿನ ಇರಲ್ಲ. ಒಗ್ಗರಣೆ ಹಾಕಿಟ್ಟಿದ್ದಲ್ಲ ನೋಡಿರಿ, ಪೂರ್ತಿ ತಣ್ಣಗಾಗೈತಿದ್ದು ಒಗ್ಗರಣೆ ಹಾಕಿಟ್ಟಿರೋದು. ಇದಕ್ಕೆ ಇವಾಗ ಈ ಮುಳುಗಾಯಿ ಇದಾವಲ್ಲ, ಇವನು ತಣ್ಣಗಾಗಿಲ್ಲ, ಸ್ವಲ್ಪ ಬಿಸಿ ಇರ್ತಡ್ರಿ. ನೀರು ಬಸ್ತಿಡ್ತೀನಿ ತಣ್ಣಗೆ ಹಾಕಿ. ಇದು ತಣ್ಣಗಾಗೋಷ್ಟೊತ್ತಿಗೆ ಮುದ್ದಿಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಇವು ತಣ್ಣಗಾಗಿದೆ ಪೂರ್ತಿ, ಇದಕ್ಕೆ ಹಾಕ್ಕೊಳ್ರಿ. ಇದನ್ನು ಇದಕ್ಕಾದರೂ ಸುರ್ಕೊಳ್ರಿ, ಇಲ್ಲ ಇದನ್ನು ಇದಕ್ಕಾದರೂ ಸುರ್ಕೊಳ್ರಿ, ನಿಮ್ಮ ಇಚ್ಛೆ. ಈ ಮೊಸರೇನಪ್ಪ ಅಂದರೆ ಒಡಡ್ಕಾಗಿರ್ಬಾರ್ದು ಅಷ್ಟೇ. ಒಡಡ್ಕಾಗಿತ್ತು ಅಂತಂದರೆ ಸ್ವಲ್ಪ ಹಿಂಗೆ ಅಂದ್ಕೊಬಿಡಿ ಅಷ್ಟೇ. ಹಿಂಗೆ ಇನ್ನೊಂದು ರೌಂಡ್ ಹಿಂಗೆ ಅಂದ್ಕೊ ಬಂದುಬಿಡಿ. ಇದ್ರಾಗ ಏನಪ್ಪ ಅಂದರೆ ಜೀರಿಗೆ ಒಂದೇನೆ ಸ್ವಲ್ಪ ನುಣ್ಣಗೆ ಮಿಕ್ಸಿಗಳು ಇದೇನು ನುಣ್ಣಗೆ ಮಾಡಲ್ಲ ಅವು, ಹಂಗಾಗಿ ಅದನ್ನು ಪುಡಿ ಮಾಡ್ಕೋಬೇಕಿಲ್ಲ, ಸಪ್ರೇಟು ಪುಡಿ ಮಾಡಿ ಇಟ್ಕೊಂಡಿರಿ. ಇಲ್ಲ ಪುಡಿನೂ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನು ಬೇಕಾದ್ರೂ ನೀವು ಬಳಸ್ಬೋದು. ಇದಕ್ಕೆ ತೊಳೆದ ನೀರು ಹಾಕಬೇಕು. ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡಿ ಎಲ್ಲ. ಅದೇ ಹೇಳಿದ್ವಲ್ಲ, ಡೈರಿಯಲ್ಲಿ ಸ್ವಲ್ಪ ತೆಳ್ಳಗಿರುತ್ತೆ ಮೊಸರು, ಹಂಗಾಗಿ ಮನೆ ಮೊಸರುಗಳಿಗೆ ಬಂದಂಗೆ ಅಷ್ಟು ಗಟ್ಟಿಗೆ ಬರಲ್ಲ. ಇಷ್ಟಿದ್ರೆ ಸಾಕು, ಇಷ್ಟು ಗಟ್ಟಿಗೆ ಬಂದ್ರೂ ಚೆನ್ನಾಗಿರುತ್ತೆ. ಈ ಥರ ನೋಡಿ, ಈ ಥರ ಆದರೆ ಸಾಕು. ಈ ಟೈಮ್ನಾಗ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ರಿ ಅಷ್ಟೇ, ಕಡಿಮೆ ಇತ್ತು ಅಂದರೆ ಅನ್ನ ಮುದ್ದಿಗೆ ಚೆನ್ನಾಗಿರುತ್ತೆ. ನಿಮಗೆ ಒಗ್ಗರಣೆಗೆ ಬೇಕಾದ್ರೆ ಈರುಳ್ಳಿನ ಉದ್ದುದ್ದು ಕೂಡ ಹೆಚ್ಕೊಳ್ಬೋದು, ಅದು ನಿಮ್ಮ ಇಚ್ಛೆ. ಅದು ಸರಿ. ಹಾಗಾದರೆ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಬಾಯ್ ಬಾಯ್.